ನಮ್ದು KPTCL KEB ಅವ್ರದ್ದು ಹಳೇದು KEB ಇತ್ತಲ್ಲ ಅದರ ಒಂದು ಸಂಸ್ಥೆ ಅಡಿಯಲ್ಲಿ ನಮ್ದು 2 ಸಂಘ ಇದೆ 6/9 ಜನರಲ್ ಅಂತ ಅದ್ರ ಎಲ್ಲಾ ಕ್ಯಾಟಗರಿಯವರು ಇದ್ದೀವಿ ನಮಗೆ ಅಂತ ಸರ್ಕಾರದಿಂದ ನಮ್ಮ SC/ST ಕಲ್ಯಾಣ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಸಂಸ್ಥೆಯವರು ಇದು ಒಂದು ಸೆಕ್ಯೂರ್ ಆಗಿರಲಿ ಅಂತ ನಮಗೆ ರಾಜ್ಯ ಸರ್ಕಾರದಿಂದ ನಮಗೊಂದು ಸಂಘ ಸಂಸ್ಥೆ ಮಾಡಿಕೊಟ್ಟಿದೆ ಸರ್ 466 ರಿಜಿಸ್ಟ್ರೇಷನ್ ಸಂಸ್ಥೆ ಇದೆ ಅದರ ಅಡಿಯಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಒಂದು ಸಂಘ ಇದೆ ಸರ್ ಅದರಲ್ಲಿ ಬೈಲಾ ಪ್ರಕಾರ ನಾವು ಅಧ್ಯಕ್ಷರು ಕಾರ್ಯದರ್ಶಿ ಸೆಕ್ರೆಟರಿನ ಮಾಡ್ಕೊಳ್ತೀವಿ ಬೆಂಗಳೂರಲ್ಲಿ ಯಾವ ಪ್ರಕಾರ ಮಾಡ್ಕೊಳ್ತೀವಿ ನಾವು ಎಲ್ಲ ಡೆಲಿಗೇಟ್ಸ್ ಆಗಿ ಗೆದ್ದು ಚುನಾವಣೆಯಲ್ಲಿ ಗೆದ್ದು ಹೋಗಿ ಅಲ್ಲಿ ಸಿಸಿಗಳಾಗಿ ನಾವು ಸಿಸಿಗಳು ಅವರಿಗೆ ವೋಟ್ ಹಾಕಿ ಅವ್ರನ್ನ ಒಂದು ಕಮಿಟಿನೇ ಮಾಡ್ಕೊಡ್ತೀವಿ ಎಲ್ಲಿ ಬೆಂಗಳೂರಲ್ಲಿ ಅವ್ರನ್ನ ಏನಂತ ಮಾಡ್ಕೊಡ್ತೀವಿ ನಮ್ಮ ಕುಂದುಕೊರತೆಗಳನ್ನ ಬಗೆಹರಿಸಿ ಎಷ್ಟು ದಿನಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ಬರೋಕ್ಕಾಗಲ್ಲ ನೌಕರುಗಳು 3 ಮಂತ್ಸ್ಗೊಂದ್ಸರಿ ಹಾಸನಲ್ಲಿ ಒಂದ್ಸಲ ಮೀಟಿಂಗು ಬೆಂಗಳೂರಲ್ಲಿ ಒಂದ್ಸಲ ಮೈಸೂರಲ್ಲಿ ಒಂದ್ಸಲ ಹುಬ್ಳಿಲಿ ಒಂದ್ಸಲ ಎಲ್ಲಾ ವಿಭಾಗಗಳಲ್ಲೂ ಎಲ್ಲಾ ಜಿಲ್ಲೆಗಳಲ್ಲೂ ಒಂದೊಂದು ಮೀಟಿಂಗ್ ಮಾಡಿ ನಮ್ಮ ಕುಂದುಕೊರತೆ ಬಗೆಹರಿಸಿ ಅಂತ ನಾವು ಅವ್ರನ್ನ ಕೇಳ್ಕೊತೀವಿ ಸರ್ ಅದ್ರ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಪ್ರತಿ 3 ತಿಂಗಳಿಗೆ ಒಂದ್ಸಲ ಒಂದೊಂದು ಜಿಲ್ಲೆಯಲ್ಲಿ ಮೀಟಿಂಗ್ ಕರೀತಾರೆ ಸರ್ ಮೀಟಿಂಗ್ ಕರೆಯೋದಕ್ಕಿಂತ ಮುಂಚೆ ನಮಗೆ ಎಲ್ಲ ನೋಟಿಸ್ ಕಳಿಸ್ತಾರೆ ಸರ್ ಆಲ್ರೆಡಿ ನೋಡಿ ನಮಗೆಲ್ಲ ನೋಟಿಸ್ ಬಂದಿದೆ ನೋಡಿ ನಿಮ್ಗೆ ಈ ತರ ಹುಬ್ಳಿಯಲ್ಲಿ CEC ಮೀಟಿಂಗ್ ಇದೆ CEC ಮೀಟಿಂಗ್ಗೋಸ್ಕರ ಬಂದು ನೀವು ಭಾಗವಹಿಸಿ ನಿಮ್ಮ ಕುಂದುಕೊರತೆಗಳನ್ನ ನಿಭಾಯಿಸ್ಕೊಳ್ಳಿ ಅಂತ ನಮಗೆ ಕಳಿಸಿದ್ದಾರೆ ಸರ್ ಹಂಗಾಗಿ ನಾವು ಇಲ್ಲಿ ಬಂದಿದ್ದೀವಿ ಈಗ ಏನಾಗಿದೆ ಅಂತ ಅಂದ್ರೆ ಆ ಸಂಘ ಸಂಸ್ಥೆ ನಮ್ಮ ಸೆಂಟ್ರಲ್ ಕಮಿಟಿ ಒಳಗಡೆ ಸ್ವಲ್ಪ ಏನೋ ಒಬ್ಬರು ರಿಟೈರ್ಡ್ ಆಗಿರೋರು ಸುಮ್ಮನೆ ಬೈಲಾ ನಿಯಮಗಳಿಂದ ಬಿಟ್ಟು ಅವ್ರು ರಿಟೈರ್ಡ್ ಆಗೋ ಸಂದರ್ಭದಲ್ಲಿ ಒಂದು 60 ಜನಕ್ಕೆ ಸುಮ್ಮನೆ ಸೈನ್ ಹಾಕಿದ್ರೆ ಗೆದ್ದಿಲ್ಲ ಏನಿಲ್ಲ ಅವರು ನೌಕರರ ಮುಂದೆ ಗೆದ್ದಿಲ್ಲ ಅವರು ನಾವು ಗೆದ್ದು ಸಿಸಿಗಳಾಗಿರೋರು ಮುಂದೆ ಅವ್ರು 60 ಜನ ದುಡ್ಡು ಮಾತಾಡೋದಂತದ್ದು ಏನೂ ಇಲ್ಲ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು 2 ಅವರ್ಸ್ 3 ಅವರ್ಸ್ ನಾವು ನೌಕರ ಕುಂದುಕೊರತೆ ಹೇಳ್ಕೇತೀವಿ ನಮ್ಮ ರಾಜ್ಯಾಧ್ಯಕ್ಷರ ಮುಂದೆ ಯಾವುದೋ ದೊಡ್ಡ ಮಟ್ಟದಲ್ಲಿ ಏನಾಗ್ತದೆ ಅದನ್ನ ಹೇಳ್ತೀವಿ ಸರ್ ನಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ನಮ್ಮನ್ನ ಉಳಿಸ್ಕೊಡಿ ಸರ್ ನಮ್ಮ ನೌಕರಿಗೆ ತೊಂದರೆ ಆಗ್ತಿದೆ ಸರ್ ಒಬ್ರಿಗೆ ಆಕ್ಸಿಡೆಂಟ್ ಆಗಿದೆ ಸರ್ ಅವ್ರಿಗೆ ಮೆಡಿಕಲ್ ಚಿಕಿತ್ಸೆ ಕೊಡಿಸ್ಕೊಡಿ ಸರ್ ಅಂತ ಹೇಳಿ ನಾವು ಮಾಡ್ತೀವಿ ಅದನ್ನ ನಮ್ಮಲ್ಲಿ ರೆಕಾರ್ಡ್ ಮಾಡ್ತಾರೆ ಸರ್ ಅಲ್ಲಿ ರೆಕಾರ್ಡ್ ಮಾಡಿರೋ ಮುಖಾಂತರ ನಮಗೆ ಒಂದು 2-3 ಮಂತ್ಸ್ ಒಳಗಡೆ ನಮ್ಮ ಅದನ್ನ ಬಗೆಹರಿಸ್ಕೊಡ್ತಾರೆ ನಮ್ಮ ಯಾರು ರಾಜ್ಯಾಧ್ಯಕ್ಷರುಗಳು ಬಗೆಹರಿಸ್ತಾರೆ ಸರ್ ಆ ಒಂದು ಕಾರಣಕ್ಕೋಸ್ಕರನೇ ನಾವು ಇಲ್ಲಿ ಮೀಟಿಂಗ್ ಮಾಡ್ತೀವಿ ಹೊರತು ಅದನ್ನ ಇವರು ಮಾಡಿ ಇದು ನಿಲ್ಲಿಸಬೇಕು ಅಂತ ಹೇಳಿ ಕೆಲವು ಜನಗಳು ರಾತ್ರಿಯಿಂದನೇ ಪಿತೂರಿ ಮಾಡಿ ಇಲ್ಲಿ ಬಂದು ನಿಮ್ಗಳೇ ಮಾಡ್ತಾ ಇದ್ದಾರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದೇ ತರ ನಾವು ಏನಾದ್ರೂ ಅಸಭ್ಯವಾಗಿ ಮತ್ತೆ ಏನು ಬೈಲಾ ನಿಯಮಗಳ ಪ್ರಕಾರ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಇಲ್ಲಿ ಬಂದಿದ್ದಾರಲ್ಲ CEC ಸರ್ ಅವರೆಲ್ಲರನ್ನು ಒಂದ್ಸಲ ಕೇಳಿ ನೋಡಿ ಒಳಗಡೆ ಕೂರ್ಸಿ ಮ್ಯಾಕ್ಸಿಮಮ್ 100ಕ್ಕೆ 90 ಜನ ಬಂದಿದ್ದಾರೆ ಬೇಕು ಮೀಟಿಂಗ್ ಬೇಕು ಅಂತ ಅದ್ರಲ್ಲಿ ಒಂದು 4-5 ಜನ ಬೇಡ ಅಂತ ಬಂದಿರಬಹುದು ಸರ್ ಮೈಸೂರು ಮೂಡದಲ್ಲಿ ಸರ್ ಯಾರು ಬಿಡ್ತಾರೆ ಸರ್ ಇಲ್ಲೊಂದು ಬಿಲ್ಡಿಂಗ್ ಕಟ್ಟಿದ್ರೆ ನೀವು ಹುಬ್ಳಿಯಲ್ಲಿ ಮುಡೋದವರು ನಮಗೆ ಪರ್ಮಿಷನ್ ಕೊಡದನೆ 11 ಕೋಟಿ ನಾವು ಬಂಡವಾಳ ಹಾಕಿ ಅಲ್ಲ 22 ಕೋಟಿ ಬಂಡವಾಳ ಹಾಕಿ ಸುಮ್ನೆ ಕಟ್ತೀವಿ ಸರ್ ನಾವು ಇಲ್ಲಿ ಕಟ್ಟಿದ್ರೆ ಇದಕ್ಕೆ ಪರ್ಮಿಷನ್ ಕೊಡದನೆ ಕಟ್ಟಿದ್ರೆ ನಮ್ದೆಲ್ಲ ಸಮ್ ಹೊಡಿತಾ ಇದೀವಿ ಎಲ್ಲ ಫೈನಲೈಸ್ ಬಂದಿದೆ ಬಾಬಾ ಸಾಹೇಬ್ರ ಪ್ಯಾಲೇಸ್ ಅಂತ ಮಾಡಿದೀವಿ ಸುಳ್ಳಲ್ವಾ ಸರ್ ಮತ್ತೆ ಸುಳ್ಳ ಆಗ್ಲೇ ಮುಡೋದವ್ರ ಬಂದು ನಿಲ್ಲಿಸ್ತಿದ್ರು ಫೌಂಡೇಶನ್ ಹಾಕ್ಬೇಕಾದ್ರೆ ಸ್ಟಾಪ್ ಮಾಡ್ತಿದ್ರಲ್ಲ ಸರ್ ಮುಡೋದವ್ರು ಮೈಸೂರಲ್ಲಿ ಇಲ್ವಾ ಸರ್ ಅವರು ಸರ್ ಸಕ್ರಮನ ಫೌಂಡೇಶನ್ ನಿಲ್ಲಿಸ್ಬಿಡ್ತಾರೆ ಮುಡೋದವ್ರೇನು ಸುಮ್ಮನೆ ಇದಾರೆ ಮೈಸೂರಲ್ಲಿ ಸರ್ ಮುಡ ಆಫೀಸರ್ಸ್ಗಳು ಸುಮ್ಮನೆ ಇದಾರ ಅವರು ವಿತ್ ಪರ್ಮಿಷನ್ ಕೊಡದೆ ನಾವು ಫೌಂಡೇಶನ್ ಹಾಕಿದೀವಾ ಬಿಲ್ಡಿಂಗ್ ಕಟ್ಟಿದೀವಾ ಅಥವಾ ಏನಾದ್ರು ಸುತ್ತ ಏನಾರು ದೊಡ್ಡ ಕೋಟೆ ನಿರ್ಮಾಣ ಮಾಡ್ಕೊಂಡು ಮಧ್ಯದಲ್ಲಿ ಕಟ್ತಾ ಇದೀವಾ ಸರ್ ಅಪ್ರೂವಲ್ ಇದೆ ಹೆಂಗ್ ಸರ್ ಬಿಲ್ಡಿಂಗ್ ಕಟ್ತೀರಾ ಕೊಡ್ತೀವಿ ಸರ್ ನಾವು ನಮ್ಮ ಬೆಂಗಳೂರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮೀಟ್ ಮಾಡಿ ನಿಮ್ಗೆ ಎಲ್ಲ ಕಾಪಿಗಳು ಸಿಗ್ತವೆ ಪೇಮೆಂಟ್ ಮಾಡಿದೀವಿ ಅವ್ರಿಗೆ 3/4 ಭಾಗ ಮುಗ್ದಿದೆ 80% ಭಾಗ ಮುಗ್ದಿದೆ ಈಗ ನಾವು ಫೆಬ್ರವರಿ ಒಳಗಡೆ ಅದನ್ನ ಓಪನ್ ಮಾಡ್ತೀವಿ ಅಲ್ಲಿ ನಮ್ಮ ಚೌಲ್ಟ್ರಿನ ಬೆಂಗಳೂರಲ್ಲೇ ಕಟ್ಟಿ ರಾಜಾಜಿನಗರದಲ್ಲಿ ಎಲ್ಲ ಓಡ್ತಾ ಇದೆ ನಮ್ದು ಇದೇ ತರ ಇದು 6/9 ಚೌಲ್ಟ್ರಿ ನಮ್ದು 466 ಕಲ್ಯಾಣ ಸಂಸ್ಥೆ ಚೌಲ್ಟ್ರಿ ಸರ್ ನಮ್ಮ ಸಂಘಟನೆ ಉಚ್ಚಾಟನೆ ಮಾಡಿದೀವಿ ಹಿಂದೆ ಅದೇ ಇದೆಲ್ಲ ಗುರುಲಿಂಗ್ ಅಂತ ಇವರೇ ಸೂಳೆ ಮಗನೆ ಬೋಳಿ ಮಗನೆ ಅಂತ ಮಾತಾಡ್ದ ಅಂತ ಹೇಳಿ ಆಮೇಲೆ ನಮ್ಮ ಮೀಡಿಯಾದಲ್ಲಿ ಏನೇನೋ ಮೆಸೇಜ್ ಮಾಡ್ತಿದ್ದ ಕೆಟ್ಟದಾಗಿ ಅದನ್ನ ಅವರೇ ಉಚ್ಚಾಟನೆ ಮಾಡಿ ಹೋಗಿದ್ದಾರೆ ಹೋಸರ್ ಇದ್ದಂತ ಜನರಲ್ ಸೆಕ್ರೆಟರಿ ಅವರೇ ಉಚ್ಚಾಟನೆ ಮಾಡಿ ಕಳಿಸಿದ್ದಾರೆ ಆ ಒಂದು ಕೋಪಕ್ಕೋಸ್ಕರ ಇಲ್ಲಿ ಬಲ್ಲದ ಸಲ್ಲತ್ತೆ ಕೋರ್ಟ್ಗೆ ಹೋಗಿ ಸರ್ ಅವ್ರು ಇದ್ರು ಮುಂಚೆ ರಾಜ್ಯದ ಜನರಲ್ ಸೆಕ್ರೆಟರಿ ಇದ್ರು ಅವರೇ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಸರ್ ಅವರೇ ಉಚ್ಚಾಟನೆ ಮಾಡಿ ಹೋಗುವಾಗ ಮತ್ತೊಂದು ಸೈನ್ ಕೊಟ್ಟು ಹೋಗಿದ್ದಾರೆ ಅವರು ಮಿಂಗಲ್ ಆಗಿ ಜೊತೆಗೂಡಿ ನಿಲ್ಲಿಸಿ ಮಾಡಿ ಇದನ್ನೆಲ್ಲ ಸಂಘ ಸಂಸ್ಥೆಗಳು ನಡೆಯಕ್ಕೆ ಬಿಡಬೇಡಿ ಅಂತ ಇಲ್ಲಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ 100ಕ್ಕೆ 90 ಭಾಗ ಬೇಡ ಅಂತ ಅಂದ್ರೆ ಕ್ಯಾನ್ಸಲ್ ಮಾಡಿ ಸರ್ ಅಕ್ರಮ ಅಂತ ಅರ್ಥ 100ಕ್ಕೆ 90 ಜನ ಮಾಡಿ ಅಂತವ್ರೆ ಒಂದ್ 7-8 ಜನ ಬೇಡ ಅಂತವ್ರೆ ಹೆಂಗ್ ಸರ್ ಅಕ್ರಮ ಹಾಕುತ್ತಿದೋ ನಾವು ಹಾಸನಿಂದ ಬಂದು ಸರ್ ದೇವರಾಜ್ ಅಂತ ಹಾಸನಿಂದ ಬಂದು ನನ್ನ CEC ಡೆಲಿಗೇಟ್ ಗೆದ್ದು ಚುನಾಯಿತ ಪ್ರತಿನಿಧಿ ಸರ್ ನಾನು ಸುರೇಶ್ ಕೇಳಿ ಸರ್ ಅವ್ನಿಗೆ ಏನಾಗಿದೆ ಅಂತ ಬಗ್ಗೆ ನಾನು ಒಂದ್ಸಲ ಮಾತಾಡಿ ನಾನು ಬಂದಿರೋದೇನು ಗೊತ್ತಾ ಸರ್ ನನ್ನನ್ನ ಎಲ್ಲ ಒಂದ್ ಕಡೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದಾರೆ ಸರ್ ನಾನು ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅಳಲ್ ತೋಡ್ಕೊಂಡು ನಮ್ಮ ಒಂದು 3 ಜನ ನೌಕರಿಗೆ ಕ್ವಾರ್ಟರ್ಸ್ ಕೊಟ್ಟಿಲ್ಲ ಸರ್ ಚನ್ನಪಟ್ಟಣದಲ್ಲಿ ನಮಗೆ ಜಾತಿ ನೋಡ್ತಾರೆ ಸರ್ ಮನೆ ಕೊಡಲ್ಲ ಅವ್ರಿಗೆ ಕ್ವಾರ್ಟರ್ಸ್ ಕೊಡಿಸ್ಬೇಕು ಅಂತಂದ್ರೆ ಯಾರು ಹೇಳ್ಬೇಕು ನಾನು ನಮ್ಮ ರಾಜ್ಯಾಧ್ಯಕ್ಷ ಗಮನಕ್ಕೆ ತಂದ್ಬಿಟ್ಟು ಒಂದು ಕ್ವಾರ್ಟರ್ಸ್ ಕೊಡಿಸ್ಬೇಕು ನಮ್ಮ ನೌಕರಿಗೆ ಸರ್ ದೇವರಾಜ್ ಅಂತ ಜೂನಿಯರ್ ಇಂಜಿನಿಯರು ಚನ್ನಪಟ್ಟಣ ಡಿವಿಷನ್ ಸರ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.